ಡಾಟಾ ಆಪರೇಟರ್ ದಿನಾಚರಣೆ ಔರಾದ್ ತಾಲೂಕಾ ಪಂಚಾಯತ್ನಲ್ಲಿ ಸರಳ ಹಾಗೂ ಅರ್ಥಪೂರ್ಣ ಆಚರಣೆ. ಇಂದು ದಿನಾಂಕ ಡಿಸೆಂಬರ್ 31, 2025 ರಂದು ಔರಾದ್ ತಾಲೂಕಾ ಪಂಚಾಯತ್ ಕಚೇರಿಯಲ್ಲಿ ಡಾಟಾ ಆಪರೇಟರ್ ದಿನಾಚರಣೆಯನ್ನು ಅತ್ಯಂತ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ನ ಎಲ್ಲಾ ಕಂಪ್ಯೂಟರ್ ಆಪರೇಟರ್ಗಳ ಸಹಭಾಗಿತ್ವದಲ್ಲಿ ಇಒ ಕಿರಣ್ ಪಾಟೀಲ್ ಅವರ ನೇತೃತ್ವದಲ್ಲಿ ಎ.ಡಿ. ಶಿವಕುಮಾರ್ ಘಾಟೆ ಅವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಇಒ ಕಿರಣ್ ಪಾಟೀಲ್, ಎ.ಡಿ. ಶಿವಕುಮಾರ್ ಘಾಟೆ, ಸಂತೋಷ್ ಪಾಟೀಲ್, ಭೀಮರಾವ್ ಹಾಗೂ ತಾಲೂಕಿನ ಎಲ್ಲಾ ಪಿಡಿಒಗಳು ಮತ್ತು ಕಂಪ್ಯೂಟರ್ ಆಪರೇಟರ್ಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಡಾಟಾ ಆಪರೇಟರ್ ಕಿರಣ್ ಪಾಟೀಲ್ ಅವರು ಮಾತನಾಡಿ, ತಾಲೂಕು ಪಂಚಾಯತ್ ಆಡಳಿತದಲ್ಲಿ ಡಾಟಾ ಆಪರೇಟರ್ಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಸರ್ಕಾರಿ ಯೋಜನೆಗಳು ಜನರಿಗೆ ತಲುಪುವಲ್ಲಿ ಅವರ ಶ್ರಮ ಅಪಾರವಾಗಿದೆ ಎಂದು ತಿಳಿಸಿದರು. ಸಂತೋಷ್ ಪಾಟೀಲ್ ಹಾಗೂ ಎ.ಡಿ. ಶಿವಕುಮಾರ್ ಘಾಟೆ ಅವರು ಮಾತನಾಡಿ, ಡಾಟಾ ಆಪರೇಟರ್ಗಳು ಕಾರ್ಯಕ್ಷಮತೆ, ನಿಷ್ಠೆ ಹಾಗೂ ಜವಾಬ್ದಾರಿಯಿಂದ ಸೇವೆ ಸಲ್ಲಿಸುತ್ತಿರುವುದನ್ನು ಶ್ಲಾಘಿಸಿದರು. ಡಾಟಾ ಆಪರೇಟರ್ ದಿನಾಚರಣೆ ಅಂಗವಾಗಿ ಎಲ್ಲಾ ಕಂಪ್ಯೂಟರ್ ಆಪರೇಟರ್ಗಳಿಗೆ ಸ್ಮರಣಾರ್ಥ ಉಡುಗೊರೆಗಳನ್ನು ಗಿಫ್ಟ್ ನೀಡಿ ಗೌರವಿಸಲಾಯಿತು. ಈ ಮೂಲಕ ಅವರ ಸೇವೆಯನ್ನು ಗುರುತಿಸಿ ಪ್ರೋತ್ಸಾಹಿಸಲಾಯಿತು. ಜೈವಂತ ಮೇತ್ರೆ, ಚೀತಾಕಿ, ವರದಿಗಾರರು, ಉಪ್ಪೆ ನ್ಯೂಸ್. ಹುಟ್ಟುಹಬ್ಬದ ದಿನಾಚರಣೆ ಅಂಗವಾಗಿ ಇಂದು ಔರಾದ್ ತಾಲೂಕಿನ ಡಾಟಾ ಆಪರೇಟರ್ ದಿನವನ್ನು ಆಚರಿಸಲಾಗುತ್ತದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಯುವ ಸಾರರಾದ ಕಿರಣ್ ಪಾಟೀಲ್ ಸರ್ ಅವರು ಹಾಗೂ ನಿಮ್ಮ ಎಲ್ಲರ ಮಾರ್ಗದರ್ಶಕರು, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಸಹಾಯಕ ನಿರ್ದೇಶಕರಾದ ಘಾಟೆ ಸರ್ ಅವರೇ ಹಾಗೂ ಮತ್ತೋರ್ವ ನಮ್ಮ ತಾಲೂಕಾ ಪಂಚಾಯತಿನ ವ್ಯವಸ್ಥಾಪಕರಾದಂಥ ಸಂಜಯ್ ಕುಮಾರ್ ಗೊರಾಳೆ ಸರ್ ಅವರೇ ಹಾಗೂ ನಮ್ಮ ಆರ್.ಡಿ.ಪಿ.ಆರ್ ಕುಟುಂಬದ ಅಧ್ಯಕ್ಷರಾದಂಥ ಸೋಮನಾಥ ವೀರೇಶ್ ಸ್ವಾಮಿಯವರೇ ಹಾಗೂ ನನ್ನ ಪ್ರಥಮ ಪಂಚಾಯತ್ ನಗರಪಾಲಿಕೆ ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ ಸಂಘದ ತಾಲೂಕು ಅಧ್ಯಕ್ಷರಾದ ಭೀಮಾ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ತಮ್ಮೆಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನು ನಮಸ್ಕರಿಸುತ್ತಾ, ನಮ್ಮ ಪಂಚಾಯತ್ನಾಗ ನೀವೆಲ್ಲ ರೋಬೋಟ್ ನೋಡಿರ್ಬೋದು. ನಮ್ಮ ಪಂಚಾಯತ್ನಾಗ ಯಾವ ರೋಬೋಟ್ ಮೇಲೆ ನಮ್ಮ ಪಂಚಾಯತ್ನಾಗ ಇರೋದು ಒಂದು ಡಾಟಾ ಎಂಟ್ರಿ ಆಪರೇಟರ್, ಇನ್ನೊಂದು ಬಿಲ್ ಕಲೆಕ್ಟರ್. ಅವರಿಂದ ನಾವು ಏನಿಲ್ಲ. ಡಾಟಾ ಎಂಟ್ರಿ ಆಪರೇಟರ್ ಕೆಲಸ ನೋಡ್ಬೇಕಾದ್ರೆ ನಾವೇ ಅವ್ರಿಗೆ ಹೇಳಬಹುದು, ನಾವು ಒಂದು ಆಸೆ ಬರ್ತದೆ ಏನು ಕೆಲಸ ಇದೆ ಈ ಒಂದು ಬರ್ತದೆ ರಿಪೋರ್ಟ್, ಮತ್ತೆ ಅದಕ್ಕೆ ವಾಸಿ ಒಂದು ಹತ್ತನೇ ನೋಡ್ರಿ ಬೋರ್ಡ್ ಸರ್ಜೆಂಟ್ ಅಂತ ಹೇಳಿ, ಅದು ನಾವು ಯಾರು ನಮ್ಮ ಮನೆ ಸಿಗ್ನೇಚರ್ ಮಾಡ್ತೀವಿ ವಿಡಿಯೋಸ್ ಅಂತ ಹೇಳಿ. ಬಟ್ ಅವು 16-18 ಸಾವಿರದಾಗ 3 ತಿಂಗಳಿಗೆ ಒಂದ್ಸಲ ಸ್ಯಾಲರಿ ಇರ್ತದ. ಆದ್ರೂ ನಮ್ಮ ಪಂಚಾಯತ್ ಒಂದು ಕೀ ಅಂದ್ರೂ ತಪ್ಪಲ್ಲ. ಡಾಟಾ ಎಂಟ್ರಿ ಆಪರೇಟರ್ ನಂದು ಎಲ್ಲಿ ತನಕ ಡೌನ್ದಲ್ಲಿ ಬಂದಿದ್ದು ಇಲ್ಲಿ ತನಕ ನನ್ನ ಹತ್ರ ನಾನು ನಮ್ಮ ಬ್ರದರ್ಸ್ ಸಹೋದರ ಮೇಲೆ ಬಿಲೀವ್ ಮಾಡ್ತೀನಿ ಅಂದ್ರು. ಬಟ್ ಡಾಟಾ ಎಂಟ್ರಿ ಆಪರೇಟರ್ ಮೇಲೆ ನನ್ನ ಹತ್ರ ಡೌನ್ದಲ್ಲಿ ಇರ್ತದೆ. ಇವತ್ತಿನ ನಾ ಎಂದೂ ನನ್ನ ಹತ್ರ ಇಟ್ಕೊಂಡಿಲ್ಲ. ಅಂದ್ರೆ ನನಗೂ ಒಂದು ಬ್ರದರ್ ತರ ಬಹಳ ಡಾಟಾ ಎಂಟ್ರಿ ಆಪರೇಟರ್ ಬಹಳಷ್ಟು ಒಂದು ನನ್ನ ಮೇಲೆ ನಂಬಿಕೆ ಕೊಡ್ರ ಆ ಥರ. ಅದಕ್ಕೆ ನಿಮಗೂ ಮುಂದೊಂದಿನ ಪರ್ಮಿಷನ್ ಆಗಿ ಒಳ್ಳೊಳ್ಳೆ ಉದ್ಯೋಗ ಹೋಗಿ ಆಲ್ರೆಡಿ 2 ಬ್ಯಾಚ್ ಪರ್ಮಿಷನ್ ಆಗ್ಯಾವ. ಇನ್ನೊಂದು ಬ್ಯಾಚ್ ಆಲ್ರೆಡಿ ಆಗ್ಲಕ್ಕೆ ರೆಡಿ ಇದೆ. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬರ್ತ್ಡೇಕ ನಮ್ಮೆಲ್ಲ ಡಾಟಾ ಎಂಟ್ರಿ ಆಪರೇಟರ್ ಸಂಘದಿಂದ ಒಳ್ಳೆ ರೀತಿಯ ಏನು ಕಾರ್ಯಕ್ರಮ ಯೋಜನೆ ಮಾಡಿರಿ. ಅದಕ್ಕೆ ತಮ್ದು ಏನೇ ಡಾಟಾ ಎಂಟ್ರಿ ಆಪರೇಟರ್ ಇದ್ರೆ ನೀವು ನಿಮ್ಮ ಪರವಾಗಿ ಎಲ್ಲ ಭೀಮಾ ನೀಡಿದ್ರೆ ಡೈರೆಕ್ಟ್ ನಮ್ಮನ್ನು ನಿಮ್ಗೆ ಏನೋ ಸ್ಯಾಲರಿ ಎಲ್ಲ ಪಿಡಿಯೋರು ಬರುತ್ತಲ್ಲ, ಯಾರು ಮಾಡೋದು ನಮ್ಮ ತಾಲೂಕಾಗ. ನಾನು ಸ್ಪೆಷಲ್ ನಮ್ಮಲ್ಲಿ ಆ ರೀತಿ ಎಲ್ಲೂ ಪಿಡಿಯೋಲ್ಲ, ಎಲ್ಲರೂ ಸರಿಯಾಗಿ ಸ್ಯಾಲರಿ ಮಾಡ್ತಾರೆ. ಅಂಥದ್ದು ಏನೋ ಸ್ಯಾಲರಿ ಒಂದು ಸಮಸ್ಯೆ ಇತ್ತು ಅಂದ್ರೆ ಭೀಮಾ ಕಾಲ್ ಮಾಡಿ ಅಥವಾ ನಾನು ಕಾಲ್ ಮಾಡಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಈ ಬೀದರ್ ತಾಲೂಕ ಔರಾದ್ ತಾಲೂಕ ಮತ್ತು ಕಮಲಾನಗರ ತಾಲೂಕ
ಇಲ್ಲಾಂದ್ರೆ ಇಲ್ಲಿರುವಂಥ ಡಾಕ್ಟರ್ ಆಪರೇಟರ್ ಎಲ್ಲೂ ಇರಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಂಬಿಕೆ, ಅಷ್ಟು ಪ್ರೀತಿ. ಪಿ ಡಿ ನೋಡಿ ಅಥವಾ ಸೆಕ್ರೆಟರಿ ಅವ್ರು ನೋಡಿ ನೀವು ಕೊಡುವಂಥ ಗೌರವ ಅದು ಹಲ್ಕಿ ಜೀವನದಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಫ್ರೆಂಡ್ಸ್ ಹತ್ರ ನೋಡ್ತಾ ಇರ್ತೀನಿ, ಮಾತಾಡ್ತಿರ್ತೀವಿ. ಇಲ್ಲಿ ಎಲ್ಲರೂ ಬಹಳ ಈ ಅವತಾರದ ಮಣ್ಣಿನೇ ಹೇಗಾರ. ನಾವು ಫಸ್ಟ್ ಪಿ ಡಿ ಆಗಿ ಬಂದಾಗ ನಾಲ್ವರ್ಪಡಿಗೆ ಹೋದಾಗ ಒಂದು 4 ದಿನ ಅಳುವೆ ಬಂದಿತ್ತು 2013. ನಾ ಇಂಥ ಯಾವ ಏರಿಯಾಗೆ ಬಂದ ನಾನು ಈಗ ಜಾಬ್ ಬಿಟ್ಟು ಹೋಗೋದು ಅನಿಸಿತ್ತು. ಅಲ್ಲೆಲ್ಲ ಇದು ಕತ್ತಿ ಮಾಡ್ಕೊಂಡು ಜನರು ಓಡಾಡ್ತಿರು, ಚಡ್ಡಿ ಹಾಕೊಂಡು ಓಡಾಡ್ತಿರು. ಇದು ಎಲ್ಲ ಬಂದಪ್ಪ ಯಾವ ಏರಿಯಾಗೆ ಬ್ಯಾಕ್ವರ್ಡ್ ಅಂತ. ಬಟ್ ಇಲ್ಲಿ ಇವಾಗ ನಾನು ಅಷ್ಟೇ ಟ್ರಾನ್ಸ್ಫರ್ ಬೀದರ್ ಹೋಗೋದು ಮನಸ್ಸಾಗಿಲ್ಲ, ಮತ್ತೆ ಸ್ವಲ್ಪ ಕೇಸಿಲ್ಲ. ಅಂದ್ರೆ ಇದು ಬರತಕ್ಕಂಥ ಹೆಂಗ ಅನಿಸ್ತದೆ ಅವ್ರ ತಲುಪದ ಬಂದ ಬಿಟ್ಟು ಹೋದ್ರೆ ಭಾಳ ತಪ್ಪಿ ಬರ್ತದೆ. ಅದಕ್ಕೆ ಈ ಮಣ್ಣಿನಾಗೆ ಹೆಂಗಲ್ಲ ಅವ್ರ ತಲುಪದು. ನೀವೆಲ್ಲ ನಮ್ಮ ತಾಲೂಕದು ಒಳ್ಳೆ ಕಂಪ್ಯೂಟರ್ ಆಪರೇಟರ್ ಇದ್ರಿ. ನಮ್ಮದೇ ಕಂಪ್ಯೂಟರ್ ಆಪರೇಟರ್ ನಾವು ಬೇರೆ ಪಂಚಾಯತ್ ಸಿಕ್ಕೂ ಅದೇ ರೀತಿ ಮಾಡ್ತಾರೆ. ಸರ್ ನಮಸ್ಕಾರ, ಆರಾಮ್ ಸರ್, ಏನು ಮಾಡ್ತೀವಿ? ಈಗ ಸಂತೋಷ ಹೇಳೋದಪ್ಪಲೇ ನಾನು ಈಗ ಬಸವಕಲ್ಯಾಣ, ಹುಮ್ನಾಬಾದ್, ಬೀದರ್, ಈ ಕಡೆ ಹುಸೂರು ಎಲ್ಲ ಕಡೆ ಮಾಡ್ತೀನಿ. ಡಿ ಒಗಳು ಅಲ್ಲಿ ಹೇಗಿದೆ ಅಂದ್ರೆ ಅವರೇ ಇಡೀ ಕಂಟ್ರೋಲ್ ಮಾಡ್ತಾರೆ ಪಂಚಾಯತ್. ಅದ್ರಲ್ಲಿ ನಮ್ಮಲ್ಲಿ ಹಂಗಿಲ್ಲ. ಒಂದು ಹೆಂಗಿದೆ ಸಹೋದರತ್ವ, ಬ್ರದರ್ಹುಡ್ ಇದ್ದಪ್ಪಲೆ ಪಿ ಡಿ ಅವ್ರ ಮೇಲೆ ಭರೋಸಾ, ಡಿ ಒ ಇದೆ, ಡಿ ಒ ಭರೋಸಾ ಇದೆ. ಅದಕ್ಕಿಂತ ಯಾವಾಗಲೂ ಅವರ ಕಮ್ಮನಗರಿ ಮಣ್ಣಿನ ಒಂದು ವಿಶೇಷತೆ ಅದೇ ಇದೆ. ನಾವು ಸಹೋದರತ್ವೇ ಎಲ್ಲರೂ ಹಿಡ್ಕೊಂಡು ಹೋಗ್ಬೇಕು ಅಂತ ಅಂಬೋದು ಒಂದು ವಿಶೇಷ ಬರ್ತದೆ. ಈಗ ನಾನೇ ಬಂದು 4 ತಿಂಗಳ ನೋಡ್ತಾ ಇದ್ದೀನಿ, ಆ ಥರ ಯಾವುದೂ ಕೇಸ್ ಇಲ್ಲ ಅಂತ. ಅದು ಭಾಳ ಖುಷಿ ಆಗುತ್ತೆ ಅನ್ಕೊಂಡು. ಈ ನಾನು ಈಗ ಹೇಳೋದಕ್ಕೆ ಬಿದರಲ್ಲಿ ಮಾಡಿ ಬಂದೀನಿ, ಅಲ್ಲಿ ನೀವು ಹೇಳಿದ್ರೆ ಭಾಳ ಈ ಎಲ್ಲ ಇದಕ್ಕೆ ಮಾಡ್ತಿದ್ದಾರೆ ಅಷ್ಟೇ. ಆದ್ರೆ ಇಂಥ ಒಂದು ಅವರ ಕಮ್ಮನಗರ ಅಂತ ಒಂದು ಒಳ್ಳೆ ಭೂಮಿಯಲ್ಲಿ ಇಂಥ ಒಂದು ಒಳ್ಳೆ ಒಂದು ಬ್ರದರ್ಹುಡ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ. ಅದಕ್ಕೆ ಡಿ ಒಗಳು ಸಹಕಾರ ಭಾಳ ಬೇಕು. ಈಗ ನಮ್ಮ ಅದೇ ಅಂದರು ಪ್ರತಿಯೊಂದು ಈ ಆಫೀಸ್ ಆಗಿದೆ. ಈಗ ಐ ಟಿ ಬಿ ಟಿಯಲ್ಲಿ ನಮ್ಮ ಕರ್ನಾಟಕನೇ ಮೊದಲಿದ್ದು. ನಮಗೆಲ್ಲ ಗೊತ್ತಿದೆ, ನಮ್ಮ ಸಿಲಿಕಾನ್ ವ್ಯಾಲಿ ಅಂದರೆ ಬೆಂಗಳೂರು. ಈಗ ಅದರಲ್ಲಿ ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟರ್ ಪ್ರತಿಯೊಂದೂ ಈಗ ಐ ಟಿ ಬಿ ಟಿ ಮಿನಿಸ್ಟರ್ ಕೂಡ ಅವರೇ ಇದ್ದಾರೆ, ಆರ್ ಡಿ ಪಿ ಆರ್ ಮಿನಿಸ್ಟರ್ ಕೂಡ ಅವರೇ ಇದ್ದಾರೆ. ಪ್ರತಿಯೊಂದೂ ಆನ್ಲೈನ್ ಮಾಡ್ಬೇಕಂತಿದೆ, ಮಾಡ್ತಾನೆ ಇದ್ದಾರೆ. ಆಲ್ರೆಡಿ ಎಲ್ಲನೂ ಆಗ್ತಾ ಇದೆ. ಏನೋ ಸ್ವಲ್ಪ ಕಡಿಮೆ ಇದ್ರು ಅದನ್ನು ಅವರು ಫಾಲೋ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂತಲ್ಲ, ರಾತ್ರಿ ಆನ್ಲೈನಲ್ಲಿ ಏನಾಗ್ಬಿಟ್ರೆ ಅಪ್ಡೇಟ್ ಆಗಿದೆ, ಮುಂಜಾನೆ ಆನ್ಲೈನಲ್ಲಿ ಯಾರು ಕೂತ್ಕೊಂಡು. ನಿನ್ನೆ ರಾತ್ರಿ 10ಕ್ಕೆ ಒಬ್ಬರು ಬಿಲ್ ಜನರೇಟ್ ಮಾಡಿದ್ರೆ ಮುಂಜಾನೆ 6:30ಗೆ ಅಧ್ಯಕ್ಷರನ್ನ ಫೋನ್ ಮಾಡಿ ಸರ್ ರಾತ್ರಿ 10 ಬಿಲ್ ಜನರೇಟ್ ಮಾಡ್ತಾರೆ. ಅಂದ್ರೆ ಜನ ಅಷ್ಟ ಪಾರದರ್ಶಕ ಆಗಿದೆ. ನಮಗೆ ಗೊತ್ತಿದೆ, ನಾವು ಮಾಡಿದ್ರೆ ಯಾರಿಗೆ ಹೋಗಿಲ್ಲಪ್ಪ, ನಾವು ಒಬ್ಬನೇ ಮಾಡ್ತೇವೆ ಅಂದ್ರೆ ಅದು ಇಲ್ಲ. ಅದೆಲ್ಲರೂ ಗೊತ್ತಾಗುತ್ತೆ. ಅದಕ್ಕಿಂತ ಎಲ್ಲ ಪಾರದರ್ಶಕ ಇದೆ. ಯಾವುದೇ ಕೆಲಸವಾಗಲಿ ತಾವು ಪ್ರಾಮಾಣಿಕವಾಗಿ ತಮ್ಮ ಪಿ ಡಿ ಒ ಆಗಲಿ ತಮ್ಮ ಸ್ಟಾಫ್ ಆಗಲಿ ಅದಕ್ಕೆ ಕನ್ಸಲ್ಟ್ ಆಸ್ ಪರ್ ಲೀಗಲ್ ಫ್ರೇಮ್ ಇತ್ತಂದ್ರೆ ಅಷ್ಟೇ ಇದು ಮಾಡ್ತಾರೆ. ಯಾವುದೇ ಪ್ರೆಷರ್ ಇದ್ರೂ ಕೂಡ ನೀವು ಜೊತೆಗೆ ಕುಂತ ಮಾತಾಡಿದ್ರೆ ಯಾವುದೇ ಪರ್ಸನಲ್ ಆಗಿ ಮಾತಾಡಕ್ಕೆ ಇದು ಎಲ್ಲ ಆಯ್ತಾ.